ವೀಕ್ಷಕರಿಗೆ ನಮಸ್ಕಾರ. ನವರಾತ್ರಿಯ ಈ ಪುಣ್ಯ ಕಾಲದಲ್ಲಿ ನಾವಿರತಕ್ಕಂಥದ್ದು ರೇಣುಕಾ ದೇವಿಯ ಸ್ಥಳದಲ್ಲಿ, ಯಲ್ಲಮ್ಮನ ಗುಡ್ಡದಲ್ಲಿ. ಜಮದಗ್ನಿ ಮಹರ್ಷಿಗಳು, ಪರಶುರಾಮರು, ರೇಣುಕಾ ತಾಯಿ, ಹೀಗೆ ಮೂರು ಶಕ್ತಿಗಳು ಒಂದು ಕಡೆ ನೆಲೆ ನಿಂತು ಭಕ್ತರನ್ನು ಪ್ರತಿ ದಿವಸ ಪ್ರತಿಕ್ಷಣ ಕಾಯ್ತಾ ಇರುವಂಥ ಒಂದು ಪುಣ್ಯ ಸ್ಥಳ ಇದು. ಈ ಸ್ಥಳದ ಮಣ್ಣಿನಲ್ಲಿ ಒಂದು ಜಾಗೃತ ತರಂಗಗಳು ಸುಳಿದಾಡ್ತಾ ಇದೆ. ಅದು ಇಲ್ಲಿಗೆ ಬರತಕ್ಕಂಥ ಭಕ್ತರಿಗೆ ಅನುಭವಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಕುಳಿತು ನೋಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ಅಂಥದ್ದೊಂದು ಅನುಭವ ಆಗುತ್ತೆ. ಈ ಕ್ಷೇತ್ರ ದರ್ಶನ ಮಾಡುವಾಗ ಹಂತ ಹಂತವಾಗಿ ಕ್ಷೇತ್ರದ ಮಹಿಮೆ ಮತ್ತು ಇಲ್ಲಿನ ಭಕ್ತರಿಗಾಗಿ ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಅನೇಕ ಸೇವೆಗಳು, ತಾಯಿ ಯಾವ ರೀತಿಯಲ್ಲಿ ಅನುಗ್ರಹ ಮಾಡ್ತಾಳೆ, ಯಾವ್ಯಾವ ಸೇವೆಗಳನ್ನು ಮಾಡ್ತಾಳೆ, ಇವೆಲ್ಲವನ್ನು ನಾವು ಹಂತ ಹಂತವಾಗಿ ತಿಳಿತಾ ಹೋಗೋಣ. ಮೊದಲಿಗೆ ರಾಜಗೋಪುರ ದರ್ಶನ ಮಾಡ್ತಾ ಆಲಯ ಪ್ರವೇಶ ಮಾಡೋಣ. ಯಲ್ಲಮ್ಮನ ಗುಡ್ಡ ಅಂತಲೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರ ಪೂರ್ವದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮ ತಾಣ, ಯಜ್ಞ ಯಾಗಾದಿಗಳು ನೆರವೇರುತ್ತಿದ್ದ ಒಂದು ಪುಣ್ಯ ಭೂಮಿ. ಸದಾಕಾಲ ಲೋಕ ಕಲ್ಯಾಣವನ್ನೇ ಬಯಸುತ್ತಾ ಜಪ ತಪ ಅನುಷ್ಠಾನಗಳಲ್ಲಿ ನಿರತರಾಗಿದ್ದ ಜಮದಗ್ನಿ ಮಹರ್ಷಿಗಳಿಗೆ ಓರ್ವ ಪತ್ನಿ, ಆಕೆಯೇ ರೇಣುಕಾದೇವಿ. ಯಾಗದ ಫಲದಿಂದ ಅವತರಿಸಿದ ರೇಣುಕೆ ಕೈ ಹಿಡಿದದ್ದು ವೈರಾಗ್ಯ ಶಿಖಾಮಣಿಯಾಗಿದ್ದ ಜಮದಗ್ನಿ ಮಹರ್ಷಿಗಳನ್ನು. ಈ ಜಾಗ ಇದು ಜಮದಗ್ನಿ ಮಹರ್ಷಿಗಳ ಆಶ್ರಮ. ಜಮತ್ ಅಗ್ನಿ, ಜಮದಗ್ನಿ ಅಂತ ಜಾಜ್ವಲ್ಯಮಾನವಾಗಿ ಬೆಳಗುವ ಅಗ್ನಿ. ಅಂಥ ವ್ಯಕ್ತಿಯನ್ನು ಜಮದಗ್ನಿ ಅಂತ ಕರೀತಾರೆ. ಅಂಥ ಮಹರ್ಷಿಗಳು ಕಿರಣಗಳನ್ನು ಏನು ಸೂರ್ಯ ಸೂಸ್ತಾ ಇದ್ದಾನೋ ಆ ರೀತಿಯಲ್ಲಿ ಜಮದಗ್ನಿಗಳು ಜ್ವಲಿಸ್ತಾ ಇದ್ದರು. ಕೋಪ ಸಹಿತವಾದ ಸಾತ್ವಿಕ ತೇಜಸ್ಸು. ಇಂಥ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇರೋ ಜಮದಗ್ನಿ ಮಹರ್ಷಿಗಳನ್ನು ಹುಡುಕೊಂಡು ಪ್ರಸೇನಜಿತ ಅಂತಕ್ಕಂಥ ಇಕ್ಷ್ವಾಕುಗಳದ ಒಬ್ಬ ರಾಜ ಬರ್ತಾನೆ. ಆತನ ಮಗಳು ರೇಣುಕೆ. ಆ ರೇಣುಕೆಯನ್ನು ಜಮದಗ್ನಿ ಮಹರ್ಷಿಗಳಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಈ ಕ್ಷೇತ್ರಕ್ಕೆ ಹುಡುಕಿಕೊಂಡು ಬರ್ತಾರೆ. ಇಲ್ಲಿ ವಿವಾಹವು ಏರ್ಪಾಡಾಗುತ್ತೆ. ಜಮದಗ್ನಿ ಮಹರ್ಷಿಗಳು ಬೆಂಕಿ ಸ್ವಭಾವ, ರೇಣುಕೆ ಸಾತ್ವಿಕ ಸ್ವಭಾವ. ಒಂದು ಸಾತ್ವಿಕ, ಒಂದು ಬೆಂಕಿ, ಇವೆರಡೂ ಸಂಸಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನೀವೀಗೇನೋ ನೋಡ್ತಾ ಇದ್ದೀರೋ ಈ ಒಂದು ಸ್ಥಳ. ಆ ಋಷಿಗಳ ಸಂಸಾರ ಸಾಂಗವಾಗಿ ಸಾಗ್ತಾ ಇರುತ್ತೆ. ಒಂದು ದಿವಸ ಒಂದು ಪ್ರಮಾದ ನಡೆಯುತ್ತೆ. ಜಮದಗ್ನಿಗಳ ಪತ್ನಿ ರೇಣುಕೆ ಎಂದಿನ ಹಾಗೆ ಅಂದೂ ಕೂಡ ನೀರಿನ ಸಂಗ್ರಹಕ್ಕಾಗಿ ನದಿ ತೀರಕ್ಕೆ ತೆರಳುತ್ತಾಳೆ. ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಹಾವಿನ ಸಿಂಬೆಯನ್ನು ಮಾಡಿಕೊಂಡು ಪ್ರತಿ ದಿವಸ ಆಶ್ರಮಕ್ಕೆ ನೀರು ತರುವುದು ವಾಡಿಕೆ. ಅಂದೂ ಕೂಡ ಅದೇ ರೀತಿ ನೀರನ್ನು ತರಲಿಕ್ಕೆ ಅಂತ ಇದೇ ಮಲಪ್ರಭಾ ನದಿ ತೀರಕ್ಕೆ ಬರ್ತಾಳೆ. ಅಲ್ಲಿ ಚಿತ್ರರಥ ಅನ್ನುವಂಥ ಓರ್ವ ಗಂಧರ್ವ ತನ್ನ ಸಂಗಾತಿಯ ಜೊತೆ ಜಲಕ್ರೀಡೆಯಲ್ಲಿ ತೊಡಗಿರ್ತಾನೆ. ಆ ಸರಸ ಪ್ರಸಂಗವನ್ನು ನೋಡಿ ರೇಣುಕೆಯ ಮನಸ್ಸು ಸ್ವಲ್ಪ ಚಂಚಲವಾಗಿ ಬಿಡುತ್ತೆ. ಮರಳಿನಿಂದ ನಿರ್ಮಾಣವಾಗಬೇಕಾಗಿದ್ದ ಮಡಿಕೆ ಒಡೆದು ಹೋಗುತ್ತೆ. ಅದೇ ಒಡೆದ ಭಾವದಲ್ಲಿ ರೇಣುಕೆ ಆಶ್ರಮವನ್ನು ಪ್ರವೇಶ ಮಾಡ್ತಾಳೆ. ಹಾಗೆ ಆಶ್ರಮ ಪ್ರವೇಶ ಮಾಡಿದ ರೇಣುಕೆಯ ಮುಖವನ್ನು ನೋಡಿದ ಕೂಡಲೇ ಜಮದಗ್ನಿಗಳ ಕ್ರೋಧದ ಕಟ್ಟೆ ಒಡೆದು ಹೋಗುತ್ತೆ. ತಕ್ಷಣವೇ ತನ್ನ ಮಕ್ಕಳನ್ನು ಕರೆದು ರೇಣುಕೆಯ ತಲೆಯನ್ನು ಕತ್ತರಿಸುವ ಹಾಗೆ ಆಜ್ಞೆ ಮಾಡ್ತಾನೆ. ಜಮದಗ್ನಿ ಮಹರ್ಷಿಗಳು ರೇಣುಕೆಯ ತಲೆ ಕತ್ತರಿಸಲಿಕ್ಕೆ ತನ್ನ ಮಕ್ಕಳನ್ನು ಕರೆದ ಜಾಗ ಇದು. ರುಮಣ್ಮಾನ್ ಆಗಿರಬಹುದು, ಸುಷೇನ, ವಸು, ವಿಶ್ವಾವಸು, ಈ 4 ಜನ ಕೂಡ ಒಪ್ಪೋದಿಲ್ಲ ತಾಯಿಯ ತಲೆಯನ್ನು ಕತ್ತರಿಸಲಿಕ್ಕೆ. ತಾಯಿ ಹೇಗೆ ಒಪ್ಕೊಳ್ತಾರೆ? ಸಾಧ್ಯವಿಲ್ಲ ಅಂತಾರೆ.
ತಕ್ಷಣ ಜಮದಗ್ನಿಗಳು ಒಂದು ಶಾಪ ಕೊಡ್ತಾರೆ, ಸತ್ಯ ಹೋಗ್ಬಿಡಿ ಅಂತ. ಯಾವ ಮಕ್ಕಳು ಮಾತು ಕೇಳದೇ ಇದ್ದಾಗ ಪರಶುರಾಮನನ್ನು ಕರೀತಾರೆ ಜಮದಗ್ನಿಗಳು. ಬಾ, ನನ್ನ ಆದೇಶವನ್ನು ಪಾಲಿಸಬೇಕು, ನೀನು ಪಾಲಿಸ್ತೀಯಾ ಇಲ್ವಾ ಅಂತ. ಮರು ಮಾತಾಡೋದಿಲ್ಲ, ಗಂಡು ಗೊರಲಿಯನ್ನು ತಗೊಂಡು ತಾಯಿಯ ಶಿರವನ್ನು ಕತ್ತರಿಸಿಬಿಡ್ತಾರೆ. ಪ್ರಮಾದ ಏರ್ಪಾಡಾಗ್ಬಿಡುತ್ತೆ. ಅಂತಹ ಜಾಗದಲ್ಲಿ ನಾವು ಇದ್ದೀವಿ. ಈ ದಿವಸ ಜಮದಗ್ನಿಗಳ ಆಶ್ರಮ ಇದು. ಇಲ್ಲಿ ಪ್ರಧಾನವಾಗಿ ತಾಯಿಯ ಶಿರ, ಆ ಕತ್ತು, ಅದನ್ನು ಜೀವಸ್ಥಾನ ಅಂತ ಕರೀತಾರೆ. ನಾವು ಅಲ್ಲಿ ಪ್ರಧಾನ ಕೇಂದ್ರ ಸ್ಥಳದಲ್ಲಿ ನಾನು ಕಾಣ್ತಕ್ಕಂಥದ್ದು ಈ ಹೊತ್ತಿಗೂ ಕೂಡ ಆ ತಾಯಿಯ ಮುಖವನ್ನು ಮಾತ್ರವೇ. ಅದನ್ನು ಆನಂತರದಲ್ಲಿ ನಾನು ತಿಳಿಸ್ತೀನಿ. ಪ್ರಮಾದವೆಲ್ಲ ಆದ ಮೇಲೆ, ತಂದೆಯ ಕೋಪವೆಲ್ಲ ಇಳಿದ ಮೇಲೆ ಪರಶುರಾಮರು ಕೈ ಜೋಡಿಸ್ತಾರೆ ಜಮದಗ್ನಿ ಮಹರ್ಷಿಗಳಲ್ಲಿ. ನನ್ನ ತಾಯಿಗೆ ಮತ್ತೆ ಜೀವ ಬರಲಿ, ನನ್ನ ತಮ್ಮಂದರು ಜೀವಂತವಾಗಿ ಉಳಿಲಿ, ಮತ್ತು ನಿನ್ನ ಕೋಪ ತಣ್ಣಗಾಗಲಿ, ಶಮನವಾಗಲಿ, ಈ ವರಗಳನ್ನು ನನಗೆ ಕರುಣಿಸುವಂತ. ಜಮದಗ್ನಿ ತಕ್ಷಣ ಕರುಣಿಸ್ತಾರೆ. ಹಾಗೆ ಒಂದು ವಿಶೇಷ ಘಟನೆ ನಡೆದಂತಹ ಸ್ಥಳದಲ್ಲಿ ನಾವಿದ್ದೀವಿ ದಿವಸ. ಇದು ಜಮದಗ್ನಿಗಳ ಆಶ್ರಮ. ಈ ಸನ್ನಿಧಾನದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಲಾಗುತ್ತೆ, ಅವರನ್ನು ದರ್ಶನ ಮಾಡಲಾಗುತ್ತೆ, ಅವರಿಗೆ ವಿಶೇಷ ಪೂಜೆಗಳು ನೆರವೇರುತ್ತೆ. ಇದು ಜಮದಗ್ನಿಗಳ ಸನ್ನಿಧಾನ. ಯಾರೇ ಇಲ್ಲಿ ಬಂದು ಪ್ರಾರ್ಥಿಸಿದರೂ ನೋಡಿ, ಎಷ್ಟೋ ಜನಕ್ಕೆ ಕೋಪ, ತಾಪ, ಸಿಟ್ಟು ಇವುಗಳಿಂದಾಗಿ ಸಂಸಾರ ಹಾಳಾಗಿರುತ್ತೆ, ಕುಟುಂಬ ಕಲಹ ಬಂದಿರುತ್ತೆ, ಇನ್ನೇನೇನೋ ಪ್ರಮಾದಗಳಾಗ್ಬಿಡುತ್ತೆ. ಕ್ರೋಧದಿಂದಲೇ ಇವೆಲ್ಲವೂ ಉಂಟಾಗ್ತಕ್ಕಂಥದ್ದು. ಯಾರಿಗೆ ಅಂತಹ ಕೋಪ, ತಾಪ ಇದೆಯೋ ಅವರು ಈ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಜಮದಗ್ನಿ ಮಹರ್ಷಿಗಳ ಅನುಗ್ರಹದಿಂದ ಅವರ ಕೋಪ ನಿವಾರಣೆಯಾಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಕೋಪ ಇರೋರು ಬನ್ನಿ, ಒಮ್ಮೆ ಈ ಮಹರ್ಷಿಗಳ ದರ್ಶನವನ್ನು ತಾವು ಮಾಡಿ. ಇಂದಿಗೂ ಕೂಡ ಈ ಕ್ಷೇತ್ರ ಕೋಪ ತಾಪಗಳನ್ನು ನೀಗಿಸುವ ಶಾಂತ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಮತ್ತು ಒಂದು ಪವಿತ್ರ ಸ್ಥಳವಿದೆ, ಅದೇ ತೀರ್ಥ ಅಭಿಮಂತ್ರಣ ಸ್ಥಳ. ಈ ಕ್ಷೇತ್ರದಲ್ಲಿ ಭಕ್ತರನ್ನೆಲ್ಲ ಪೂತ ಮಾಡ್ತಕ್ಕಂಥ ಒಂದು ಸನ್ನಿಧಾನದಲ್ಲಿ ನಾವಿದ್ದೀವಿ. ಇದೇನು ಅರಿಶಿಣದ ಹೊಂಡ ಮತ್ತು ಎಣ್ಣೆ ಹೊಂಡ, ಕುಂಕುಮದ ಹೊಂಡ ಅಂತ ಈ ಒಂದು ನೀರು ಒರೆಯುವ ಸ್ಥಳವನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ಇದು ಒಂದು ಪವಿತ್ರ ಜಲ, ಪವಿತ್ರ ತೀರ್ಥ. ಈ ನೀರನ್ನು ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಬಂದ ಭಕ್ತಗಳಿಗೆ ಇದೊಂದು ರೀತಿಯ ವಿಶೇಷ ಅನುಗ್ರಹ. ಈ ನೀರನ್ನು ಎರಚುತ್ತಾರೆ, ಅವರು ಸಂಪೂರ್ಣ ಪವಿತ್ರರಾಗ್ತಾರೆ ಅಂತಕ್ಕಂಥ ಭಾವನೆ ಇದೆ. ವಸ್ತುತಃ ಇದಕ್ಕೆ ಒಂದು ಕಥೆಯೂ ಇದೆ. ರೇಣುಕಾ ತಾಯಿ ಯಾವಾಗ ಅವಳು ಅಪವಿತ್ರಳು ಅಂತಕ್ಕಂತಹ ಭಾವನೆಯಲ್ಲಿದ್ದೋ ಇಡೀ ಮೈಯೆಲ್ಲ ಕಪ್ಪುಗಟ್ಟಿಬಿಟ್ಟಿತ್ತಂತೆ. ಆ ಕಪ್ಪನ್ನು, ಆ ಕಲ್ಮಶವನ್ನು ನಿವಾರಣೆ ಮಾಡಿದ್ದು ಈ ತೀರ್ಥ ಅಂತ. ಏಕನಾಥ ಸ್ವಾಮಿಗಳು, ಜೋಗಿನಾಥ ಸ್ವಾಮಿಗಳು ಅಂತಕ್ಕಂಥವ್ರು ಅವರು ಅನುಗ್ರಹ ಮಾಡಿ ಒಂದು ಮಂತ್ರ ಜಲವನ್ನು ಸೃಷ್ಟಿಸಿ ಆಕೆಗೆ ಎರಚಿದ್ರು. ಆಕೆಯ ಮೈಗೆ ಅಂಟಿದ್ದಂತಹ ಕಪ್ಪು, ಆ ಕಲ್ಮಶ ಅದೆಲ್ಲ ನಿವಾರಣೆ ಆಯಿತು ಅಂತಕ್ಕಂಥ ಕಥೆ ಇದೆ. ಆ ಕಥೆ ಈ ಹೊತ್ತಿಗೂ ಜೀವಂತವಾಗಿದೆ. ಯಾಕೆಂದರೆ ಬಂದು ಭಕ್ತರ ಎಲ್ಲ ಪಾಪಗಳನ್ನು ಆಕೆ ತೊಳಿತಾ ಇದ್ದಾಳೆ ಈ ಪವಿತ್ರ ಜಲದ ಮೂಲಕ. ದೇವಸ್ಥಾನಕ್ಕೆ ಬಂದು ಎಣ್ಣಿಗೊಂಡಲ್ಲಿ ಬಂದು ಸ್ನಾನ ಮಾಡಿ ಅಲ್ಲಿಂದ ದೀರ್ ನಮಸ್ಕಾರ ಹಾಕಿ ಅಮ್ಮಗೆ ಬಂದು ಇಲ್ಲಿ ತೆಂಗಿನಕಾಯಿ, ಹೂವು, ಹಣ್ಣು, ಹಂಪಲ ಎಲ್ಲ ತೊಗೊಂಡು ಬಂದು ತಾಯಿಗೆ ಅರ್ಪಣೆ ಮಾಡಿ ಆಮೇಲೆ ಅವರ ಕಷ್ಟಗಳನ್ನು ತಮ್ಮ ದೇವಿನ ಅರ್ಚಕರ ಮುಖಾಂತರ ಕೇಳ್ಕೊಳ್ತಾರೆ. ಅದು ಅವ್ರಿಗೆ ಶೀಘ್ರ ಪರಿಹಾರ ಸಿಗುತ್ತೆ.
ಏಳುಕೊಳ್ಳದ ಯಲ್ಲಮ್ಮ, ಸೌದತ್ತಿ ರೇಣುಕಾ ಯಲ್ಲಮ್ಮ, ಊರುಗೊಳದ ಯಲ್ಲಮ್ಮ, ಸೌದತ್ತಿ ಯಲ್ಲಮ್ಮ, ಹೀಗೆ ಹಲವಾರು ಹೆಸರುಗಳಿಂದ ಈ ದೇವಸ್ಥಾನವನ್ನು ನಾವು ಕರೆಯೋದು ರೂಢಿಯಲ್ಲಿದೆ. ಉತ್ತರ ಕರ್ನಾಟಕದಿಂದ ಹೆಚ್ಚು ಜನ ಇಲ್ಲಿ ಬರುವುದುಂಟು. ಅದೇ ರೀತಿಯಾಗಿ ದಕ್ಷಿಣ ಮಹಾರಾಷ್ಟ್ರ, ಉತ್ತರ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕೇರಳ ಈ ಎಲ್ಲ ರಾಜ್ಯಗಳಿಂದ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಪ್ರತಿ ವರ್ಷ ನಮ್ಮ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಯಲ್ಲಮ್ಮನ ಕೃಪೆಗೆ ಪಾತ್ರ ಆಗ್ತಾ ಬರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.